ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋಫೌಂಡರ್ ಜೆ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಊದಿನ ಕಡ್ಡಿ ಬಗ್ಗೆ, ಊದಿನ ಕಡ್ಡಿ ಎಕ್ಸ್ಪೋರ್ಟ್ ಬಗ್ಗೆ. ಅದಕ್ಕೂ ಮುಂಚೆ ನಾವು ಅರ್ಥ ಮಾಡ್ಕೊಳ್ಳೋಣ, ಊದಿನ ಕಡ್ಡಿ ಬಿಸ್ನೆಸ್ ನೀವು ಸರಿಯಾಗಿ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ, ಏನೆಲ್ಲ ಸಮಸ್ಯೆಗಳು ಬರುತ್ತೆ, ಯಾವ ಥರ ಮಾಡ್ಬೋದು, ಏನೆಲ್ಲ ಖರ್ಚುಗಳಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸೊ ಊದಿನ ಕಡ್ಡಿ ಎಚ್ ಎಸ್ ಕೋಡ್ ಬಂದು ಇಲ್ಲಿದೆ. ಲೆಂತ್ ಬಂದು 8, 9, 10, 12 ಇಂಚಸಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಅದು ಬಂದು ನಿಮಗೆ 8ರಿಂದ 9 ಇಂಚಸ್ ವೆರೈಟೀಸ್ ಇರುತ್ತೆ. ಕೋಟಿಂಗ್ಸಲ್ಲಿ ತುಂಬ ವ್ಯತ್ಯಾಸಗಳು ಬರುತ್ತೆ. ನಾರ್ಮಲಿ ಊದಿನ ಕಡ್ಡಿ ಹಚ್ಚಿದ ಮೇಲೆ ಎಷ್ಟೊತ್ತು ಅದು ಬರುತ್ತೆ, ಸೊ ಟೈಮ್ ಎಷ್ಟು ಬೇಕಾಗುತ್ತೆ, 20ರಿಂದ 45 ನಿಮಿಷ ಹೆಚ್ಚು ಕಡಿಮೆ ರೇಂಜಲ್ಲಿರುತ್ತೆ. ಬಟ್ ಎಕ್ಸ್ಪೋರ್ಟಲ್ಲಿ ನೀವು 30 to 35 ಮಿನಿಟ್ಸ್ವರೆಗೂ ನೋಡ್ಕೊಳ್ಬೋದು. ಶೆಲ್ಫ್ ಲೈಫ್ ಬಂದು 18ರಿಂದ 24 ಮಂತ್ಸ್ ಅಂತ ಹೇಳ್ತೇವೆ. ಬಟ್ ನಾರ್ಮಲಿ ಊದಿನ ಕಡ್ಡಿಗಳು ಹಾಳಾಗಲ್ಲ, ಕೆಡಲ್ಲ. ಬಟ್ ಆದರೆ ಏನು ಅಂದರೆ ಮಾಯಿಶ್ಚರ್ ಇರೋದ್ರಿಂದ ಅಥವಾ ತುಂಬ ಡ್ರೈನೆಸ್ ಆಯಿತು ಅಂತಂದರೆ ಕಡ್ಡಿ ಬೇರೆ, ಮೇಲ್ಗಡೆ ಇರೋ ಪೌಡ್ರ್ಗಳು ಬೇರೆ ಆಗೋಗುತ್ತೆ. ಸೊ ಅಲ್ಲಿ ಸ್ವಲ್ಪ ನಿಮ್ಮ ರೆಪ್ಯುಟೇಷನ್ ಹಾಳಾಗೋ ಚಾನ್ಸಸ್ಗಳಿರುತ್ತೆ. ಸೊ ರೀಟೇಲಲ್ಲಿ 15ರಿಂದ 20 ಗ್ರಾಮ್ ಬಾಕ್ಸಸ್ ಆಯಿತು, ಅಥವಾ ಇಲ್ಲ ಅಂದರೆ 100ರಿಂದ 120 ಸ್ಟಿಕ್ಸ್ಗಳಾಯಿತು, ಇದನ್ನು ನೀವು ಮಾಡ್ಬೋದು. ಈ ದೇವಸ್ಥಾನಗಳ ಮುಂಚೆ ನಿಮಗೆ ಫ್ರೀಯಾಗಿ ಇದರಲ್ಲಿ ಕೊಡ್ತಾರಲ್ಲ, ಪೂಜಕ್ಕೆ ಎಲ್ಲ ಸಾಮಗ್ರಿಗಳು ಹಾಕಿಬಿಟ್ಟು 2 ಕಡ್ಡಿ ಮೇಲೆ ಇಟ್ಕೊಂಡು ಕೊಡ್ತಾರಲ್ಲ, ಆ ಥರದ ಕ್ವಾಲಿಟಿಗಳನ್ನ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡೋದಾದ್ರೆ ದಯಮಾಡಿ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದಕ್ಕೆ ಏನೂ ವ್ಯಾಲ್ಯೂ ಇಲ್ಲ. ಅದು ಏನೋ ನಿಮಗೆ ಫ್ರೀಯಾಗಿ ದೇವಸ್ಥಾನಗಳ ಮುಂದೆ ಕೊಡ್ತಿರ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಅದರಲ್ಲಿ ಏನೂ ಫ್ರೇಗ್ರೆನ್ಸು ಇರೋಲ್ಲ. ಅದು ಎದರಿಂದ ಮಾಡಿರ್ತಾರೆ ಅನ್ನೋದು ಕೂಡ ನಾವು ಹೇಳೋಕ್ಕಾಗಲ್ಲ. ಸೊ ಇವತ್ತಿನ ಟೈಮಲ್ಲಿ ತುಂಬ ಸರ್ಟಿಫಿಕೇಷನ್ಸ್ ಬರುತ್ತೆ. ನೀವು ಮಷಿನ್ ಮೇಡ್ ಮಾಡಿರೋದಾ, ಹ್ಯಾಂಡ್ ಮೇಡ್ ಮಾಡಿರೋದಾ, ಅಥವಾ ಟ್ರೆಡಿಷ್ನಲಿ ಮಾಡಿರೋದಾ, ಯಾವ ಥರ ನೀವು ಮಾಡ್ತಾ ಇರೋದು ಏನು, ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಕಲ್ತ್ಕೊಂಡು ಆ ಮಸಾಲೆಗಳನ್ನ ಯಾವ ಥರ ಮಿಕ್ಸ್ ಮಾಡ್ತಾರೆ, ನಾವೇನು ಹಚ್ತೇವಲ್ಲ ಕಡ್ಡಿಗೆ, ಅದು ಯಾವ ಥರ ರೆಡಿ ಆಗುತ್ತೆ, ಅದನ್ನು ಕೂಡ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ತುಂಬ ಫ್ರೇಗ್ರೆನ್ಸ್ ಬರುತ್ತೆ. ಅದರಲ್ಲೂ ಕೂಡ ತುಂಬ ಥರದ ಕೆಮಿಕಲ್ಸ್ ಬರುತ್ತೆ. ತುಂಬ ನ್ಯಾಚುರಲ್ ಇರೋದು, ಕೆಲವೊಂದು ಹೆಲ್ತಿಗೆ ಎಫೆಕ್ಟ್ ಆಗೋದು, ಎರಡೂ ಕೂಡ ಇರುತ್ತೆ. ನೀವು ನೋಡಿಕೊಂಡು ಒಂದು ಪ್ರೊಪೋರ್ಷನೇಟಲ್ಲಿ ಪ್ಲ್ಯಾನ್ ಮಾಡಿದರೆ ಕರೆಕ್ಟಾಗಿ ಕೆಲಸ ಆಗುತ್ತೆ. ಇಲ್ಲ ಅಂದರೆ ಕೆಲಸ ಹಾಳಾಗೋ ಚಾನ್ಸ್ಗಳು ತುಂಬ ಇರುತ್ತೆ. ಸೊ ಚಾರ್ಕೋಲ್ ಬೇಸ್ಡ್ ಇರುತ್ತೆ, ಮಸಾಲ ಮತ್ತು ಹ್ಯಾಂಡ್ ರೋಲ್ ಮಾಡಿರೋದಿರುತ್ತೆ, ಆರ್ಗ್ಯಾನಿಕ್, ಚಾರ್ಕೋಲ್ ಫ್ರೀ, ಬ್ಯಾಂಬೂ ಫ್ರೀ ಇರುತ್ತೆ. ರೀಸೈಕಲ್ಡ್ ಫ್ಲವರ್ಸ್, ದೇವಸ್ಥಾನಕ್ಕೆ ಏರಿಸಿರೋದು ಹೂಗಳಿಂದ ಅದನ್ನು ಒಣಗಿಸ್ಬಿಟ್ಟು ಅದನ್ನು ಪೌಡರಿಗೆ ಮಿಕ್ಸ್ ಮಾಡಿಕೊಂಡು ಮಾಡೋವಂಥ ಆಪ್ಷನ್ನು ಇದೆ. ಇನ್ನೊಂದು ಬ್ಯಾಕ್ ಫ್ಲೋ ಕೋನ್ಸ್ ಅಂತ ಬರುತ್ತೆ. ಇವಾಗೇನು ಆನ್ಲೈನಲ್ಲೆಲ್ಲ ನಿಮಗೆ ದೇವ್ರ ಮೂರ್ತಿಗಳ ಮೇಲೆ ಮೇಲ್ಗಡೆಯಿಂದ ಹೊಗೆ ಕೆಳಗಡೆ ಬರುತ್ತೆ. ಸೊ ಆ ಥರದ್ದು ಕೂಡ ತುಂಬ ಎಕ್ಸ್ಪೋರ್ಟ್ ಆಗುತ್ತೆ. ಎಲ್ಲೂ ಕೂಡ ಒಂದೇ ಕೋಡಲ್ಲಿ ಇರೋದ್ರಿಂದ ಸೊ ಎಲ್ಲ ಅಗರಬತ್ತಿ ಕ್ಯಾಟಗರಿಯಲ್ಲೇ ಬರುತ್ತೆ. ಸೊ ಹಾಗಾಗಿ ನೀವೇನೋ ಬೇರೆ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಈ ಎಲ್ಲ ವೆರೈಟೀಸ್ಗಳಲ್ಲಿ ನೋಡ್ಕೊಳ್ಳಿ ನೀವು ಯಾವ್ದು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಸೊ 8,000 ಕೋಟಿ ಪರ್ ಇಯರಲ್ಲಿ ಇಂಡಸ್ಟ್ರಿ ಇದೆ. 1200 ಕೋಟಿಯಲ್ಲಿ ಎವ್ರಿ ಇಯರ್ ಎಕ್ಸ್ಪೋರ್ಟ್ ಆಗ್ತಾ ಇದೆ. ತುಂಬ ಒಳ್ಳೆಯ ಡಿಮಾಂಡ್ ಇದೆ. CAGR ಬಂದು ನಿಮಗೆ 5.1 ಮತ್ತು 5.9ವರೆಗೂ ಇದೆ. ಸೊ ವಿಚ್ ಈಸ್ ವೆರಿ ಗುಡ್. ಸೊ ಅಗರಬತ್ತಿಯಲ್ಲಿ ಈ ಕ್ಯಾಟಗರಿಯಲ್ಲಿ 94.5% ಎಕ್ಸ್ಪೋರ್ಟ್ ಆಗ್ತಾ ಇರೋದು ಅಗರಬತ್ತಿ. ಅದ್ರ ನೆಕ್ಸ್ಟ್ ಉಳಿದಿರೋದು ಧೂಪ್ ಪ್ರಾಡಕ್ಟ್ಗಳು. ಓಕೆನಾ? ಸೊ ಅದರಲ್ಲಿ ನೀವೇನಾದರೂ ನೋಡಿದ್ರೆ ಶಿಪ್ಮೆಂಟ್ ವೈಸ್ ನೋಡಿದ್ರೆ 81% ಎಕ್ಸ್ಪೋರ್ಟ್ಗಳು ವಾಲ್ಯೂಮ್ ವೈಸ್ ಅದು ನಮ್ಮಿಂದ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಬಟ್ ಆದರೆ ವ್ಯಾಲ್ಯೂ ವೈಸ್ ನೋಡಿದ್ರೆ ನೀವು ಅದನ್ನು ಚೈನಾ ಅಥವಾ ವಿಯೆಟ್ನಾಂ ಕಡೆಯಿಂದ ತುಂಬ ಒಳ್ಳೆ ಕ್ವಾಲಿಟೀಸ್ಗಳಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ನಾವೇನು ಮಾಡ್ತೇವೆ, ಅಗರಬತ್ತಿ ಎಲ್ಲ ಊದಿನ ಕಡ್ಡಿಗಳೆಲ್ಲ ಸರಿ ಮಾಡೋಣ ಏನೋ ಮಾಡಿಬಿಟ್ಟು ಕಳಿಸ್ತಾ ಇದೆ ಹೊರತಾಗಿ ಅದರಲ್ಲಿ ವ್ಯಾಲ್ಯೂ ಕ್ರಿಯೇಟ್ ಆಗಿರ್ಬೋದು ಅಥವಾ ಪ್ರೀಮಿಯಂ ಗ್ರೇಡಲ್ಲಿ ನಮ್ಮ ಪ್ರಾಡಕ್ಟ್ಗಳು ಇಲ್ಲ. ಓಕೆ? ಸೊ ಟೈರ್ 1 ಏನು, ನೀವು ಮೆಟೀರಿಯಲ್ಗಳನ್ನ ಸೋರ್ಸ್ ಮಾಡಿ ಪ್ರೊಕ್ಯೂರ್ ಮಾಡ್ಕೊಳ್ಳಿ. ಸ್ಟಾಕು ಮಾಡ್ದೇ, ದುಡ್ಡು ಹಾಕ್ದೇ ಅದನ್ನು ಡೈರೆಕ್ಟಾಗಿ ಶಿಪ್ ಮಾಡಿ. ಟೈರ್ 2 ಅಲ್ಲಿ ಟ್ರೇಡ್ ಮಾಡುವಾಗ ನೀವು ಸ್ಟಾಕ್ಗಳನ್ನ ಇಟ್ಕೊಂಡು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಆದರೆ ಎಲ್ಲವೂ ಕೂಡ ನೀವೇ ಹಾಕ್ಕೊಂಡು ನೀವೇ ಮ್ಯಾನೇಜ್ ಮಾಡಿಕೊಂಡು ನೀವೇ ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಮಷಿನ್ ಕಾಸ್ಟ್ಗಳು ಎಷ್ಟು ಬರುತ್ತೆ, ಮ್ಯಾನ್ಯುವಲಿ ಆದರೆ 20,000ವರೆಗೂ ಹತ್ರ ನಿಮ್ಗೆ ಒಂದು ಮಷಿನ್ಗಳು ಬಂದುಬಿಡುತ್ತೆ. ಅದೇ ನೀವು ಸೆಮಿ ಆಟೋಮೇಟೆಡ್ ಅಂದರೆ ಒಂದು 35,000 ಕಡ್ಡಿಗಳು ದಿನಕ್ಕೆ ಬರುತ್ತೆ. ಅದರಲ್ಲಿ ನೀವು ಒಂದು 60,000 ಖರ್ಚುವರೆಗೂ ನೋಡ್ಬೋದು. 1,00,000ವರೆಗೂ ನೋಡಿದ್ರೆ ಫುಲ್ಲಿ ಆಟೋಮೆಟಿಕ್ ಬರುತ್ತೆ. ಒಂದು ಕಡೆ ಕಡ್ಡಿಗಳನ್ನ ಹಾಕಿ ಇನ್ನೊಂದು ಕಡೆ ಮಸಾಲೆಗಳನ್ನೆಲ್ಲ ತುಂಬಿ ಅದು ಆಟೋಮೆಟಿಕ್ಕಾಗಿ ಮಾಡ್ತಾ ಹೋಗುತ್ತೆ. 1,00,000 ಹತ್ರ ದಿನಕ್ಕೆ ಬರುತ್ತೆ. ಸೊ ಅದನ್ನು ಕೂಡ ನೀವು ಪ್ರೊಡಕ್ಷನ್ ನೋಡ್ಕೊಳ್ಬೋದು. ಸೊ ಇಲ್ಲಿರೋದು ಮಷೀನ್ಗಳು ಅಥವಾ ಯಾವ ಕ್ವಾಲಿಟಿ ಮಿಷೀನು, ಏನು ಲೇಬರು ಅದಲ್ಲ. ಇಲ್ಲಿ ಮೇನ್ ಆಗಿರೋದು ಫ್ರೇಗ್ರೆನ್ಸು, ಪರ್ಫ್ಯೂಮ್ ಆಯಿಲು, ಯಾವ ಥರ ಕ್ವಾಲಿಟಿ ಇದೆ, ಯಾವ ಥರ ಕ್ಯಾಟಗರಿ ಇದೆ, ಎಲ್ಲ ಡೈಮೆನ್ಷನ್ಗಳು ಒಂದೇ ಥರ ಇದೆಯಾ. ಈ ಒಂದೇ ಪ್ಯಾಕಲ್ಲಿ ಮಾಡಿರೋ 2 ಕಡ್ಡಿಗಳು ಹಚ್ಚಿದರೆ ಒಂದರಲ್ಲಿ ಸ್ಮೆಲ್ ಬರ್ತಾ ಇದೆ, ಇನ್ನೊಂದರಲ್ಲಿ ಸ್ಮೆಲ್ಲೇ ಬರ್ತಾ ಇಲ್ಲ. ಒಂದು ಸರಿ ಇದೆ, ಒಂದು ಸರಿ ಇಲ್ಲ, ಒಂದು ತುಂಬ ದಪ್ಪ, ಒಂದು ತುಂಬ ತಿಳಿವಿರುತ್ತೆ. ಸೊ ಈ ಥರ ಇತ್ತು ಅಂದರೆ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ಅದರಲ್ಲೂ ಡ್ರೈ ಆಗಿರೋದು, ಸ್ಯಾಂಪಲ್ಲು, ಕೊರಿಯರು, ಪ್ರತಿಯೊಂದು ಖರ್ಚುಗಳು ನಿಮ್ಮ ಮೇಲೆ ಇರುತ್ತೆ. ಸೊ ಇಲ್ಲಿ ನೀವು ಖರ್ಚುಗಳನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾಗ ನಾರ್ಮಲಿ ಜನ ಏನು ಮಾಡ್ತಾರೆ, ಸರ್ ನನ್ನ ರಾ ಮೆಟೀರಿಯಲ್ ಇಷ್ಟು, ನನ್ನ ಮಷಿನ್ ಇಷ್ಟು, ನನ್ನ ಖರ್ಚು ಇಷ್ಟು ಸರ್. ಬಟ್ ನೀವು ನಿಮ್ಮ ಜೀವನಕ್ಕೆ ಬೇಕಾಗಿರೋದು, ಮನೇಲಿ ಎಷ್ಟು ಜನ ಇದ್ದೀರಾ, ಮನೆ ಖರ್ಚುಗಳೇನು, ಅದರ ಓವರ್ ಹೆಡ್ಸ್ ಖರ್ಚುಗಳೇನು, ಇಲ್ಲಿಂದಾನೇ ನೀವು ದುಡ್ಡು ತೆಗೆದು ನಿಮ್ಮ ಮನೆಯನ್ನು ನಡೆಸಬೇಕಂದಾಗ
ತುಂಬ ಅಂಡರ್ ವ್ಯಾಲ್ಯೂಯಲ್ಲಿ ತುಂಬ ಕಡಿಮೆ ಕೋಟ್ ಮಾಡ್ತಾರೆ, ತಪ್ಪಾಗಿ ಕೋಟ್ ಮಾಡ್ತಾರೆ, ಅವಾಗಲೂ ಕೂಡ ನೀವು ಲಾಸ್ ಮಾಡ್ಕೊಳ್ತೀರಾ. ಸೊ ಇದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಷನ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಿ 4 ಫಿಲ್ಟರ್ಗಳು ಏನು ಅಂತಂದರೆ, ಒಂದು ಕಡಿಮೆ ಖರ್ಚು, ತುಂಬ ಲೈಟ್ ಎಂಟ್ರಿ ಇದೆ, ತುಂಬ ನೀವೇನು ದೊಡ್ಡ ಏನೋ ಖರ್ಚು ಹಾಕ್ಕೊಂಡು ದೊಡ್ಡ ತಲೆನೋವು ಕಟ್ಸ್ಕೊಂಡು, ಈ ಗೃಹ ಉದ್ಯೋಗದಲ್ಲೂ ನಿಮಗೆ ಲೋನ್ಗಳು ಸಿಕ್ಬಿಡುತ್ತೆ, ಮನೆಯಲ್ಲೇ ಕೂತ್ಕೊಂಡು ನೀವು ಫ್ಯಾಕ್ಟ್ರಿ ಹಾಕ್ಕೊಂಡು ಕೆಲಸ ಶುರು ಮಾಡ್ಬೋದು. ಒಂದು ರೂಮಲ್ಲೇ ನೀವು 2-3 ಮೆಷಿನ್ ಹಾಕಿಬಿಟ್ರೆ ದಿನಕ್ಕೆ 2 ಲಕ್ಷ ಕಡ್ಡಿಗಳು ಆಚೆ ಬಂದುಬಿಡುತ್ತೆ. ಸೊ ಅದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ಕಾಂಪಿಟೇಟರ್ಸ್ ಕೂಡ ತುಂಬ ಇದ್ದಾರೆ. ಅದರಲ್ಲಿ ಒಳ್ಳೆ ಕ್ವಾಲಿಟಿ ಮಾಡೋರು, ಸುಮ್ಮನೆ ಮಾಡೋರು, ಸುಮ್ಮನೆ ದೇವಸ್ಥಾನಕ್ಕೆ 2 ಕಡ್ಡಿ ಇಟ್ಕೊಡೋ ಅಂತ ಟೈಅಪ್ ಮಾಡ್ಕೊಳ್ಳೋರು, ಈ ಥರದವರು ಇರ್ತಾರೆ. ಸೊ ಅದನ್ನು ನೋಡ್ಕೊಳ್ಳಿ. ಆಮೇಲೆ ನೀವು ಯಾವ ಥರದ್ದು ಮಾಡ್ತಾಯಿದ್ದೀರಾ, ಆರ್ಗ್ಯಾನಿಕ್ ಮಾಡ್ತಾಯಿದ್ದೀರಾ, ಚಾರ್ಕೋಲ್ ಫ್ರೀ ಮಾಡ್ತಾಯಿದ್ದೀರಾ, ವೆಲ್ನೆಸ್ಸಿಗೆ ಅಂತ ಮಾಡ್ತಾಯಿದ್ದೀರಾ, ಪ್ರೈವೇಟ್ ಲೇಬಲಿಂಗಿಗೆ ಅಂತ ಮಾಡ್ತಾಯಿದ್ದೀರಾ, ಯಾವ ಕ್ಯಾಟಗಿರಿಯಲ್ಲಿ ಮಾಡ್ತಾಯಿದ್ದೀರಾ ಅದಕ್ಕೆ ತಕ್ಕಂಗೆ ನಿಮ್ಗೆ ದುಡ್ಡು ಬರುತ್ತೆ. ಸೊ ನೀವು ಯಾವುದು ಕ್ಯಾಟಗರಿ ಮಾಡ್ತಾಯಿಲ್ಲ ಸರ್, ನಾವು ಜನರಲ್, ಓಕೆ ಜನರಲ್ ಅಂದರೆ ನಿಮ್ಗೆ ಜನರಲ್ ಪ್ರೈಸೇ ಸಿಗುತ್ತೆ, 2 ರೂಪಾಯಿ, 2 ಕಡ್ಡಿ 2 ರೂಪಾಯಿ ಕೊಡ್ತಾರೆ, ಅದು ದೇವಸ್ಥಾನಗಳ ಮುಂದೆ ಮಾತ್ರ. ಆಚೆ ಎಲ್ಲಾದರೂ ಹೋದರೆ ಅದು 2 ರೂಪಾಯಿನೂ ಯಾರು ಕೊಡೋಲ್ಲ. ಆ ಥರ ಮಾಡಿದ್ರೆ ಕೂಡ ಸಮಸ್ಯೆಗಳಾಗುತ್ತೆ. ಇನ್ನೊಂದೇನು ಅಂತಂದರೆ, ಈ ರಾ ಮೆಟೀರಿಯಲ್ಗಳು ನಿಮ್ಗೆ ಎಲ್ಲಿಂದ ಬರುತ್ತೆ, ಈ ಕಡ್ಡಿಗಳು ಎಲ್ಲಿಂದ ಬರುತ್ತೆ, ಇಂಪೋರ್ಟೆಡ್ ಇದೆಯಾ, ಇಂಪೋರ್ಟೆಡ್ ಇದೆ ಅಂತಂದರೆ ನಿಮಗೆ ಇಂಪೋರ್ಟಿಂಗ್ ಡ್ಯೂಟಿ ಬರುತ್ತೆ. ಆ ಖರ್ಚುಗಳು ಸ್ವಲ್ಪ 10-25% ಏರಿದೆ ಇವಾಗ ರೀಸೆಂಟ್ಲಿ. ಯಾಕಂದರೆ ಇಂಡಿಯಾದವ್ರಿಗೆ ಇಂಡಿಯನ್ ಗೌರ್ಮೆಂಟ್ ಪ್ರಕಾರ ಹೇಗೆ ಅಂತಂದರೆ, ಯಾವ ಪ್ರಾಡಕ್ಟ್ಗಳು ಇಂಡಿಯಾದಲ್ಲಿ ಸಿಗುತ್ತೋ ಅದನ್ನು ನೀವು ಇಂಪೋರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಸೊ ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜನ ಹೋಗಿ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿ ಇಂಪೋರ್ಟ್ ಡ್ಯೂಟಿ ಹಾಕಿಬಿಟ್ಟು ರಿಸ್ಟ್ರಿಕ್ಷನ್ ಮಾಡ್ತಾರೆ. ಸೊ ದಯಮಾಡಿ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ನಾರ್ಮಲಿ ನಾರ್ತ್ ಈಸ್ಟ್ ರೀಜನಲ್ಲಿ ಬ್ಯಾಂಬುಗಳು ಸ್ಪ್ಲಿಟ್ಸ್ ಎಲ್ಲ ನಿಮಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗಿರೋ ಸೈಜ್ಗಳಲ್ಲಿ ಸಿಗುತ್ತೆ. ತರಿಸ್ಕೊಂಡು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ವಾಲ್ಯೂಮೆಟ್ರಿಕ್ ಟಾಲರೆನ್ಸಲ್ಲಿ ಈ ಪ್ರಾಡಕ್ಟ್ಗಳಲ್ಲಿ ಕಂಟೈನರ್ಗೆ ಆದರೆ ನಾವು 25 ಮೆಟ್ರಿಕ್ ಟನ್ವರೆಗೂ ನಾವು ಲೋಡ್ ಮಾಡ್ಬೋದು. ಆದರೆ ಈ ಅಗರಬತ್ತಿಗಳೆಲ್ಲ ಆಲ್ಮೋಸ್ಟ್ ಒಂದು 5 ಮೆಟ್ರಿಕ್ ಟನ್ ಲೋಡ್ ಮಾಡಿದ ತಕ್ಷಣ ಕೆಪಾಸಿಟಿ ಮುಗಿದೋಗುತ್ತೆ. ಸೊ ಪ್ರಾಬ್ಲಮ್ ಎಲ್ಲಿ, ವೇಟ್ಗಳಿರಲ್ಲ ಅದರದ್ದು. ಈಗ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಬರೀ ಗಾಳಿ ಇರುತ್ತೆ, ಚಿಪ್ಸ್ ಇರೋದು ಕಡಿಮೆ ಇರುತ್ತೆ, ವೇಟ್ಗಳು ಕಡಿಮೆ ಇರುತ್ತೆ. ವಾಲ್ಯೂಮೆಟ್ರಿಕ್ ನೋಡಿದ್ರೆ ಒಂದು ಟ್ರಕ್ಕಲ್ಲಿ ಇಷ್ಟೇ ಹೋಗೋದು, ಕ್ವಾಂಟಿಟಿ ವೈಸು ಅಷ್ಟೇ. ಸೊ ವೇಟು ಅಷ್ಟೇ ಇರುತ್ತೆ. ಯಾಕೆಂದರೆ ಇಲ್ಲಿ ನೀವು ಇನ್ನೂ ವೇಟ್ಗಳು ಮುಟ್ಟಿರಲ್ಲ, ಬಟ್ ಆದರೆ ಸೈಜ್ ಮುಗಿದೋಗಿರೋದಕ್ಕೆ ಇನ್ನು ಬೇರೆ ಮೆಟೀರಿಯಲ್ ಎಲ್ಲೂ ಹಾಕೋಕ್ಕಾಗಲ್ಲ ನಿಮಗೆ. ಸೊ ಇದನ್ನೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋದು ಡೊಮೆಸ್ಟಿಕ್ ಸಪ್ಲೈ. ತುಂಬ ಕಡಿಮೆ, ತುಂಬ ಕಾಂಪಿಟೇಷನ್ ಇದೆ. ಡೊಮೆಸ್ಟಿಕಲ್ಲಿ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಸೊ ಹಾಗಾಗಿ ಯಾವುದೇ ಕ್ವಾಲಿಟಿ ಏನು ಬೇಕಾದ್ರೆ ಮಿಕ್ಸ್ ಮಾಡ್ತಾರೆ. ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ತಲೆ ಹಾಕಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬರೋದು ಗ್ಲೋಬಲ್ ಸಪ್ಲೈಯರ್. ಇಲ್ಲಿ ಚೈನಾ, ವಿಯೆಟ್ನಾಮಲ್ಲಿ ಒಳ್ಳೆ ಡಿಮಾಂಡಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಆಗ್ತಾಯಿದೆ. ಸ್ವಲ್ಪ ದಯಮಾಡಿ ಆ ಕ್ವಾಲಿಟಿಗಳನ್ನ ನೋಡಿ, ಆ ಕ್ವಾಲಿಟಿಗಳನ್ನ ಬೇಕಂದರೆ ಸ್ಯಾಂಪಲ್ಗಳನ್ನ ತರಿಸ್ಕೊಂಡು ಚೆಕ್ ಮಾಡಿ ಅದೇ ಥರದ ಕ್ವಾಲಿಟಿಗಳನ್ನ ರೀಪ್ರೊಡ್ಯೂಸ್ ಮಾಡೋಕ್ಕಾದರೆ ನೋಡಿ. ಇಲ್ಲ ಅಂದರೆ ನಮ್ಮ ಹತ್ರ ಇಷ್ಟೊಂದು ವೆರೈಟೀಸ್ಗಳಿದೆ. ನೀವು ಫ್ಯಾಕ್ಟ್ರಿ ವಿಸಿಟ್ ಮಾಡಿದ್ರೆ ಒಂದು 5-6 ವೆರೈಟಿ ಎಕ್ಸ್ಟ್ರಾನೇ ಸಿಗುತ್ತೆ. ನೇಟಿವು ಸಿಗುತ್ತೆ, ಪ್ಲಸ್ ಜನರಲ್ ಆಗಿರೋದು ಸಿಗುತ್ತೆ. ಸೊ ನೋಡ್ಕೊಂಡು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಇಂಪೋರ್ಟ್ ಡ್ಯೂಟಿ ಆಲ್ಮೋಸ್ಟ್ 10-25 ಆಗಿದೆ. ಅಲ್ಲಿಂದ ತರಿಸ್ಕೊಂಡು ಆಚೆಯಿಂದ ತರಿಸ್ಕೊಂಡು ಇಂಡಿಯಾದಲ್ಲಿ ಸೇಲ್ ಮಾಡೋ ಅವಶ್ಯಕತೆಗಳಿಲ್ಲ. ನಮ್ಮ ಕಡೆಯಿಂದ ಅಗರಬತ್ತಿಗಳನ್ನ ಮಾಡ್ಕೊಳ್ಬೋದು. ದಯಮಾಡಿ ಅರ್ಥ ಮಾಡ್ಕೊಂಡು ಮಾಡ್ಕೊಳ್ಳಿ. ಸೊ ಇದರಲ್ಲಿ ನೀವು ಯಾರಿಗೆ ಸೂಟ್ ಆಗಲ್ಲ ಇದು, ಸರ್ ಇದು ಬ್ಯಾಂಬೂ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದ ತಕ್ಷಣ ನಮ್ಮ ಪ್ರಾಫಿಟ್ ಎಲ್ಲ ಹೊರಟೋಗುತ್ತೆ, ಅಷ್ಟು ಕಡಿಮೆ ನೀವು ಏನಾದರೂ ಲಾಭದಲ್ಲಿ ಇಟ್ಕೊಂಡು ನೀವೇನಾದರೂ ಕೆಲಸ ಮಾಡ್ತಾರೆ ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ಎರಡನೇದು ಬಂದು ತುಂಬ ಚೀಪಾಗಿ, ಸರ್ ನಾನು ಕಡಿಮೆ ರೇಟ್ ಕೊಟ್ಬಿಡ್ತೇನೆ ಸರ್, ನೀವು ಎಕ್ಸ್ಪೋರ್ಟಿಗೆ ಏನು ಸರ್ ನಾನು ತುಂಬ ಕಡಿಮೆ ರೇಟ್ ಕೊಡ್ಬೋದು. ನಿಮ್ಮ ಥರ ಕಡಿಮೆ ಕೊಡೋರು 1000 ಜನ ಸಿಗ್ತಾರೆ ಮಾರ್ಕೆಟಲ್ಲಿ. 1000 ಜನ ನಿಮ್ಗಿಂತ ಬೇಗ ಮುಂಚೆನೇ ಸ್ವಲ್ಪ ಅಂಗಡಿಗಳನ್ನ ಬಂದ್ ಮಾಡ್ಕೊಳ್ಳೋಂಥ ಸಿಚುವೇಷನಲ್ಲಿರೋರು ನಿಮ್ಗಿಂತ ಕಡಿಮೆ ಡಿಸ್ಕೌಂಟ್ ಕೊಡ್ತಾರೆ. ಸೊ ಅದನ್ನು ಇಟ್ಕೊಂಡು ನೀವು ಬಿಸ್ನೆಸ್ಸಿಗೆ ಬರೋಕ್ಕೆ ಹೋಗಬೇಡಿ. ಏನಾದರೂ ಯೂನಿಕ್ ಇದ್ದರೆ ಬನ್ನಿ, ಇಲ್ಲಾಂದರೆ ಮಾಡಿ. ಆಗಲ್ಲ ಅಂದರೆ ದಯಮಾಡಿ ದೂರ ಇರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಓಕೆನಾ? ಸೊ ಇದರಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಒಂದು ಸ್ಪೆಸಿಫಿಕೇಷನ್ಗಳನ್ನ ಬರ್ಕೊಳ್ಳಿ. ಯಾವ ಸ್ಪೆಸಿಫಿಕೇಷನು ಯಾವ ಫ್ಯಾಕ್ಟ್ರಿಯಿಂದ ಯಾವ ಥರ ಬರುತ್ತೆ, ಅದನ್ನು ನೀವು ಹೇಗೆ ಪೊಸಿಷನ್ ಮಾಡ್ತೀರಾ, ಯಾರಿಗೆ ಚೆನ್ನಾಗಿರುತ್ತೆ ಇದು ಆರ್ಗ್ಯಾನಿಕ್ ಇದೆಯಾ, ಚಾರ್ಕೋಲ್ ಫ್ರೀ ಇದೆಯಾ, ವೆಲ್ನೆಸ್ಸಿಗೆ ಒಳ್ಳೇದಾಗತ್ತಾ, ಅಥವಾ ಪ್ರೈವೇಟ್ ಲೇಬಲ್ ಅವ್ರಿಗೆ ಒಳ್ಳೇದಾಗತ್ತಾ, ಯಾರಿಗೆ ಒಳ್ಳೇದಾಗುತ್ತೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಪ್ರೈಸಿಂಗ್ಗಳನ್ನ ಹಾಕಿದರೆ ನಿಮ್ಗೆ ಅನುಕೂಲ ಆಗುತ್ತೆ. ಸೊ ಇಲ್ಲಿ ನೀವು ಟಾರ್ಗೆಟ್ ಮಾರ್ಕೆಟಿಂಗ್ ಇರೋದು ಪ್ರೈವೇಟ್ ಲೇಬಲಿಂಗ್ ಮ್ಯಾನುಫ್ಯಾಕ್ಚರರ್ಸು, ಅವ್ರ ಸ್ವಂತ ಬ್ರ್ಯಾಂಡಲ್ಲೇ ನೀವು ಮ್ಯಾನುಫ್ಯಾಕ್ಚರ್ ಮಾಡಿಕೊಟ್ರೆ ನೀವು ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡು ಅವ್ರಿಗೆ ಸಪ್ಲೈ ರೆಗ್ಯುಲರ್ಲಿ ಮಾಡ್ತಾ ಇದ್ದರೆ ನಿಮ್ಗೆ ರೆಗ್ಯುಲರ್ ಆರ್ಡರ್ಸ್ ಆಗಿರುತ್ತೆ. ಸೊ ತುಂಬ ತಲೆನೋವುಗಳಿಲ್ಲ. ಡಾಕ್ಯುಮೆಂಟೇಷನಲ್ಲಿ ಬಂದು ನಿಮಗೆ ಎಕ್ಸ್ಪೋರ್ಟ್ಗೆ ನಾವು ನಾರ್ಮಲಿ ರೆಕಮೆಂಡ್ ಮಾಡೋ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ. ಆದರೆ ಸ್ಟಿಲ್ ನೀವೇನಾದರೂ ಸಣ್ಣ ಮಟ್ಟಕ್ಕೆ ಮಾಡ್ತಾಯಿದ್ದೀರಾ, ಅಗರಬತ್ತಿಯಲ್ಲಿ ಏನು ತುಂಬ ದೊಡ್ಡ ಆರ್ಡರ್ಸ್ಗಳು ಬರಲ್ಲ, ಅಥವಾ ತುಂಬ ದೊಡ್ಡದರಲ್ಲಿ ನಾನು ಮಾಡಬೇಕಂತ ಇಂಟೆನ್ಷನ್ ಇಲ್ಲ ಅಂತ ಅನ್ನೋದರೆ ನೀವು GST ರಿಜಿಸ್ಟ್ರೇಷನ್ ಮಾಡಿಕೊಂಡು ಪ್ರೊಪ್ರೈಟರ್ಶಿಪ್ಪಲ್ಲಿ ಶುರು ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಕೆಲಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಟ್ಯಾಕ್ಸ್ ರಿಜಿಸ್ಟ್ರೇಷನು, IEC, ಬ್ಯಾಂಕ್ ಅಕೌಂಟು, ಯಾಕೆಂದರೆ ಆಚೆ ದುಡ್ಡುಗಳೆಲ್ಲ ಬ್ಯಾಂಕಿಗೆ ಬರುತ್ತೆ. ಅದರ ಹೊರತಾಗಿ ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ. ಐಸ್ ಗೇಟು, AD ಕೋಡ್ ರಿಜಿಸ್ಟ್ರೇಷನು ಇದನ್ನು ಸ್ವಲ್ಪ ಬಿಟ್ಕೊಂಡು ಮಾಡ್ಕೊಳ್ಬೋದು, ಅದು ಕೂಡ ಸಮಸ್ಯೆ ಇಲ್ಲ. ನಿಮಗೆ ಪ್ರಾಡಕ್ಟ್ ಸ್ಪೆಸಿಫಿಕ್ ಬೇಕಾದರೆ ಇವಾಗಿನ ಸದ್ಯಕ್ಕೆ ಯಾವುದೇ ಥರದ ಡಾಕ್ಯುಮೆಂಟೇಷನ್ಸ್ಗಳು ಮ್ಯಾಂಡೇಟ್ರಿ ಆಗಿಲ್ಲ. ಬಟ್ ಒಂದು ವೇಳೆ ನೀವೇನಾದರೂ ಇದನ್ನು ಕನ್ಸಿಡರ್ ಮಾಡೋದಾದರೆ ಈ ಸರ್ಟಿಫಿಕೇಷನ್ಗಳ IS ಸರ್ಟಿಫೈ ಸ್ಟ್ಯಾಂಡರ್ಡ್ಸ್ ಏನಿದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು, ಅದನ್ನು ನೋಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ.
ಶಿಪ್ಮೆಂಟ್ ಬಂತು, ಆರ್ಡರ್ಗಳು ಬಂದಾಯಿತು ಅಂದಮೇಲೆ ಕಮರ್ಷಿಯಲ್ ಇನ್ವಾಯ್ಸು, ಪ್ಯಾಕೇಜಿಂಗ್ ಲಿಸ್ಟು, ಟ್ರಾನ್ಸ್ಪೋರ್ಟೇಷನ್ ಡಾಕ್ಯುಮೆಂಟ್ಸು, ಸರ್ಟಿಫಿಕೇಟ್ ಆಫ್ ಒರಿಜಿನ್ನು, ಆಮೇಲೆ ಬಾಯರ್ ಸ್ಪೆಸಿಫಿಕ್ ಕಂಟ್ರಿ ಸರ್ಟಿಫಿಕೇಷನ್ ಏನಿದೆ ಅದು, ಪ್ಲಸ್ ಇದೆಲ್ಲ ಬೇಕಾಗೋದು ಯಾವಾಗ ಆರ್ಡರ್ ಸಿಕ್ಕಾಗ. ಅದ್ರ ಮುಂಚೆ ಏನೂ ಅವಶ್ಯಕತೆಗಳಿಲ್ಲ. ಇದರಲ್ಲಿ ಪ್ರಾಹಿಬಿಟೆಡ್ಡು, ರಿಸ್ಟ್ರಿಕ್ಟೆಡ್ಡು ಕೆಮಿಕಲ್ಸ್ಗಳನ್ನ ಯೂಸ್ ಮಾಡೋದು, ಯಾವುದೋ ಸ್ವಲ್ಪ ಬೇಗ ಬೆಂಕಿ ಹತ್ಕೊಳ್ಳಿ, ಸ್ವಲ್ಪ ಡ್ರೈ ಇರಲಿ, ಸ್ವಲ್ಪ ಹೀಗಿರಲಿ ಹಾಗಿರಲಿ ಅಂತ ಹೇಳಿಬಿಟ್ಟು ಆರ್ಟಿಫಿಷಿಯಲ್ ಕೆಮಿಕಲ್ಸು, ಆರ್ಟಿಫಿಷಿಯಲ್ ಕಲರ್ಸ್ಗಳನ್ನ ದಯಮಾಡಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರಿಂದ ಪ್ರಾಡಕ್ಟು ಹಾರ್ಮ್ ಆಗುತ್ತೆ, ನಿಮ್ಮ ಬ್ರ್ಯಾಂಡ್ ಕೂಡ ಹಾಳಾಗುತ್ತೆ, ಅದರ ಜೊತೆಗೆ ಜನರ ಆರೋಗ್ಯ ಕೂಡ ಹಾಳಾಗುತ್ತೆ. ಸೊ ಅದಕ್ಕೆ ದಯಮಾಡಿ ಇರೋ ಪೊಲ್ಯೂಷನ್ ಸಾಕಾಗಿದೆ, ಮತ್ತೆ ನೀವು ಕಡ್ಡಿ ಹಚ್ಬಿಟ್ಟು ಮತ್ತೆ ಅದನ್ನು ಹೊಗೆ ಹಚ್ಚೋ ಅವಶ್ಯಕತೆ ಬೇಕಾಗಿಲ್ಲ. ಸ್ವಲ್ಪ ಏನು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ ಅದನ್ನು ನೋಡಿ, ಒಳ್ಳೆ ಕೆಲಸ ಮಾಡೋಕ್ಕಾಯಿತು ಮಾಡಿ, ಇಲ್ಲಾಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಇಂಡಿಯಾದಲ್ಲೇ ಸಿಕ್ಕಾಕೊಳ್ಳುತ್ತೆ, ಇಲ್ಲ ಇಂಡಿಯಾದಿಂದ ಪಾರಾಗಿದೆ ಅಂದರೆ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ. ಅಲ್ಲಿ ಸಿಕ್ಕಾಕೊಂಡ್ರೆ ಹೆಸರು ಹಾಳಾಗುತ್ತೆ, ದುಡ್ಡು ಹೋಗುತ್ತೆ, ಮತ್ತು ದುಡ್ಡು ಬಂದಿರೋ ದುಡ್ಡು ಕೂಡ ತಿರ್ಗಾ ವಾಪಸ್ ಕೊಡಬೇಕು, ಇಲ್ಲಾಂದ್ರೆ ಅವ್ನು ಲೀಗಲ್ ಕೇಸ್ ಆಗ್ತಾನೆ. ಇದನ್ನೆಲ್ಲ ನೋಡಿದ್ರೆ ಸುಮ್ಮನೆ ದೂರ ಇರೋದು ನಿಮಗೆ ತುಂಬ ಒಳ್ಳೆಯದು. ಓಕೆನಾ? ಸೊ ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ. ಕ್ಯಾಪಿಟಲ್ಗಳು, ತುಂಬ ಫ್ಯಾಕ್ಟ್ರಿಗಳಿದೆ, ತುಂಬ ಫ್ಯಾಕ್ಟ್ರಿಗಳು ಇದ್ದ ಮೇಲೆ ನೀವು ತುಂಬ ಸಮಸ್ಯೆಗಳನ್ನ ಮಾಡಿಕೊಂಡು ಮಾಡೋ ಅವಶ್ಯಕತೆಗಳಿಲ್ಲ. ಸೊ ಇಲ್ಲಿ ಸ್ಟಾರ್ಟಿಂಗ್ ಬೇಕಾಗಿರೋದು ನಿಮಗೆ ಬೇಸಿಕ್ ಡಾಕ್ಯುಮೆಂಟೇಷನ್, ಅದು ಮಾತ್ರ, ಅದನ್ನಷ್ಟೇ ತಲೆ ಕೆಡಿಸ್ಕೊಳ್ಳಿ. ಇದರ ಮೇಲೆ ನೀವೇನಾದರೂ ಕಲ್ತ್ಕೋಬೇಕು, ಇಲ್ಲ ಈ ಪ್ರಾಡಕ್ಟ್ ಇಂಟ್ರೆಸ್ಟಿಂಗ್ ಇದೆ ನನಗೆ ಇನ್ನೂ ಸ್ವಲ್ಪ ಹೇಳಿ ಅಂದರೆ ನೆಕ್ಸ್ಟ್ ಇನ್ನೊಂದು ಪಾರ್ಟಲ್ಲಿ ವೀಡಿಯೋ ಬರುತ್ತೆ, ಅದನ್ನು ನೋಡಿಕೊಂಡು ಅರ್ಥ ಮಾಡಿಕೊಂಡು ನೆಕ್ಸ್ಟ್ ನೀವು ಮುಂದೆ ಪ್ರೊಸೆಸ್ ಮಾಡ್ಕೋಬೋದು. ಓಕೆನಾ? ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಭಾಗ 2 ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡಿ ನೋಡಿ ಅಂತೆ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಕ್ಯಾಚ್ ಯು ಅಪ್ ಇನ್ ದ ನೆಕ್ಸ್ಟ್ ವೀಡಿಯೋ.